ಗ್ರಾಮಾಯಣ ಸಿನಿಮಾದ ಒಂದು ಸ್ಪೆಷಲ್ ಸಾಂಗ್ ರಿಲೀಸ್ ಆಗಿರ್ತಕ್ಕಂಥ ಸ್ಪೆಷಲ್ ಆಗಿ ಅಂತಂದರೆ ಶಿವಣ್ಣ ಕೂಡ ಅದಕ್ಕೆ ಹುಕ್ ಸ್ಟೆಪ್ ಕೂಡ ಮಾಡಿದರು. ಸೊ ಈ ಒಂದು ಸಾಂಗ್ ಬಗ್ಗೆ ಮಾತಾಡಲಿಕ್ಕೆ ಮೇಘಾ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮೇಘಾ, ತುಂಬ ಸ್ಪೆಷಲ್ ಸಾಂಗು, ಅಂದರೆ ಅವತ್ತು ಶಿವಣ್ಣ ಆ್ಯಕ್ಟ್ ಮಾಡಿದ್ದಂಥದ್ದು, ಬಟ್ ಇವತ್ತಿಗೂ ಕೂಡ ಅದೇ ಕ್ರೇಜ್ನ ಉಳಿಸಿರುವಂತಹ ಸಾಂಗು. ಸ್ಪೆಷಲಿ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಜರ್ನಿ ಹೇಗೆ ಅನ್ನಿಸ್ತು ಅಂತ? ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅಂದರೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬ ಒಂದು ಗಟ್ಟಿ, ಆಮೇಲೆ ಯಾವುದೇ ಒಂದು ಕಷ್ಟಗಳು ಬಂದರೂ ಹೆದರದೆ, ಆಮೇಲೆ ಒಂದು ಹುಡುಗಿಯಾಗಿ ಒಂದು ಏನಂತಾರೆ, ಒಂದು ಗಂಡಸ್ ಥರ ಇರುವಂಥ ಪಾತ್ರ ಅಂತಲೇ ಹೇಳ್ಬೋದು. ಆಮೇಲೆ ಈ ಒಂದು ಸಾಂಗ್ ಇವತ್ತು ನಮ್ಮ ಶಿವಣ್ಣ ಮಾಡಿರೋ ಸಿನಿಮಾ, ಸುಧಾ ಮೇಡಮ್ ಅವ್ರು ಮಾಡಿರೋ ಸಿನಿಮಾದ ಸಾಂಗ್ ರಿಮೇಕ್ ಮಾಡೋದಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಿದೆ. ನಮ್ಮ ಲಹರಿ ಸಂಸ್ಥೆಯ ಇದನ್ನು ಮಾಡಲಿಕ್ಕೆ ನಮಗೆ ಒಂದು ಅವಕಾಶ ಕೊಟ್ಟಿರೋದು ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಾಯಿದೆ. ಸ್ಪೆಷಲಿ ಅಂತ ಹೇಳ್ತಾ ಇದ್ರಿ, ಅಂದರೆ ಹಳ್ಳಿ ಸೊಗಡಿನ ಕತೆ. ಸೊ ಗ್ರಾಮಾಯಣ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅವರವರ ಊರುಗಳು ಬೆಳೆದು ಬಂದ ಜೀವನ ನೆನಪಾಗುತ್ತೆ. ನೀವು ಹೇಳ್ತಾ ಇದ್ರಿ ಒಬ್ಬ ಗಟ್ಟಿತನದ ಕತೆ ಅಂತ. ಹೇಗೆ ಅಂದರೆ ಜನರಿಗೆ ಇದು ಕನೆಕ್ಟ್ ಆಗ್ಬೋದು ಅಂತ? ಅಂದರೆ ಈಗಿನ ಸಿನಿಮಾ ಜಾನ್ರಾಸ್ ಎಲ್ಲ ನೋಡಿದ್ರೆ ಆ್ಯಕ್ಷನ್ ಸಿನಿಮಾ ಆ ಥರ ಎಲ್ಲನೂ ಬರ್ತಿರೋದ್ರಲ್ಲಿ ಈ ಒಂದು ತುಂಬ ಸೌಂಡ್ಗಳ ಮಧ್ಯೆ ಇದು ಒಂದು ಹಳ್ಳಿ ಸೊಗಡು, ನಮ್ಮ ಕಲ್ಚರು, ನಮ್ಮ ನೇಚರು, ಅಲ್ಲಿ ನಡೆಯೋವಂಥ ಕತೆ. ಸೊ ಅದನ್ನು ನಾವು ನಮ್ಮ ವೀಕ್ಷಕರಿಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ಕಲ್ಚರು, ನಮ್ಮ ಹಳ್ಳಿ ಕತೆ ಅಂದರೆ ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಸೊ ಸಿನಿಮಾ ಕೂಡ ಎಲ್ರಿಗೂ ಇಷ್ಟ ಆಗುತ್ತೆ. ಸ್ಪೆಷಲಿ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಚರ್ಚೆ, ಬಿಗ್ ಬಾಸ್ ವಿನ್ನರ್ ಯಾರು ಆಗ್ತಾರೆ ಅಂತ. ನೀವು ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ಯಾರ ಆಟ ತುಂಬ ಇಷ್ಟ ಆಗುತ್ತೆ ಅಂತ? ಅಂದರೆ ನಾನು ಎಲ್ಲ ಎಪಿಸೋಡ್ಗಳು ನೋಡೋಕ್ಕಾಗಿಲ್ಲ. ನಮ್ಮ ಮನೇಲಿ ನಮ್ಮ ತಾಯಿ, ನಮ್ಮ ತಂದೆ ಎಲ್ಲರೂ ನೋಡ್ತಾರೆ. ನಾನು ಮನೇಲಿದ್ದಾಗ ಕೆಲವೊಂದನ್ನು ನೋಡ್ತೀನಿ, ಇಲ್ಲ ಫೋನಲ್ಲಿ ಕೆಲವೊಂದು ಶಾರ್ಟ್ಸ್ಗಳನ್ನೆಲ್ಲ ನೋಡ್ತಾ ಇರ್ತೀನಿ. ಎಲ್ಲರೂ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಮೇ ಬಿ ಎಲ್ಲರೂ ಗೆಲ್ತಾರೆ ಅಂತ, ಯಾರು ಗೆಲ್ತಾರೆ ಅಂತ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ಅಲ್ವಾ. ಮೇ ಬಿ ಗೆಲ್ಬೋದು ಅಂತ ಏನೋ ಅನಿಸುತ್ತೆ. ಸೊ ಎಲ್ಲ ಕಡೆನೂ ಅದೇ ಪ್ರಚಾರನೇ ನಡೀತಾ ಇದೆ. ಸೊ ಎಲ್ಲ ಕಂಟೆಸ್ಟೆಂಟ್ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ. ಸ್ಪೆಷಲಿ ಅಂದರೆ ಗಿಲ್ಲಿ ವಿಚಾರವಾಗಿ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇರುವಂಥದ್ದು. ನಿಮಗೆ ಅವರ ಆಟದ ಶೈಲಿ ಇಷ್ಟ ಆಯಿತಾ? ಸೊ ಏನು ಇಷ್ಟ ಆಯಿತು ಅವರ, ಅಂದರೆ ಒಬ್ಬ ಕಲಾವಿದಾಗಿ ಕೂಡ ಅವರು ಸಿನಿಮಾದಲ್ಲಿ ನಟಿಸಿದ್ದಾರೆ. ಸೊ ಹಾಗಾಗಿ ಹೇಗೆ ಅನ್ನಿಸ್ತಿದೆ ಅಂತ? ತುಂಬ ಚೆನ್ನಾಗಿ ಆಡಿದ್ದಾರೆ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಆಡಿದ್ದಾರೆ. ಎಲ್ಲರೂ ನಮ್ಮನ್ನು ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ಎಲ್ಲ ಕಡೆ ಇರೋದು ಗೆಲ್ತಾರೆ ಅಂತ. ಮೇ ಬಿ ಗೆಲ್ಬೋದು ಅಂತ ಅನಿಸುತ್ತೆ. ನಾವು ಹೇಳೋಕ್ಕಾಗಲ್ಲ ಅಲ್ವಾ ಹೇಗೆ ಅಂತ. ಮೇ ಬಿ. ಥ್ಯಾಂಕ್ ಯು ಮೇಘಾ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಿಷ್ಟು ನಟಿ ಮೇಘಾ ಶೆಟ್ಟಿ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಾಲ್ದೇಶ್ ಜಗ್ಗಿನ್, TV9 ಬೆಂಗಳೂರು.